ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಅಕ್ರಮವಾಗಿ ಕಡಿದು ಸಾಗಾಟ ನಡೆಸಿರುವುದರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿವೆ. ಅರಣ್ಯ ಇಲಾಖೆಯ ಪರವಾನಗಿ ಇಲ್ಲದೆ ಮರ ಕಡಿಯುವುದು ಮತ್ತು ಅದರ ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. ಈ ಘಟನೆ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಖಂಡ್ರೆ ಹೇಳಿದರು. ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ ಸಿಂಹ ಅವರು ಒಂದು ಮರಗಳತನ ಮಾಡಿದ್ದಾರೆ ಅಂತೇಳಿ ಒಂದು ರೆಡ್ ಹ್ಯಾಂಡ್ ಕೂಡ ಒಂದು ತಹಶೀಲ್ದಾರ್ ಒಂದು ಭೇಟಿ ನೀಡಿ ಮಾಡಿದ್ದಾರೆ. ನೋಡಿ, ಹಾಸನ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೂರಾರು ಮರಗಳು ಕಡಿದಿದ್ದಾರೆ. ಇವತ್ತು ಕಾನೂನಿನ ಉಲ್ಲಂಘನೆ ಆಗಿದೆ. ಕಡಿದು ಸಾಕಾಣಿಕೆ ಮಾಡಿದ್ದಾರೆ ಅಂತೇಳಿ ದೂರುಗಳು ಬಂದಿದೆ. ಇದರಲ್ಲಿ ಇವತ್ತು ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ತನಿಖೆ ನಡೀತಾ ಇದೆ. ಅದು ಕಾನೂನು ರೀತಿಯ ಕ್ರಮ ಆಗ್ತದೆ. ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ಅವ್ರ ಮೇಲೆ ಕಾಂಗ್ರೆಸ್ ಕೂಡ ಒಂದು ಆರೋಪ ಮಾಡ್ತಕ್ಕಂಥದ್ದು. ಈ ಹಿಂದೆ ಇದಂಥ ಆರೋಪಗಳಲ್ಲಿ ಕೇಳಿ ಕೂಡ ಬಂದಿತ್ತು ಅಂತೇಳಿ ಮಾಡಿದ್ದಾರೆ. ಇವತ್ತು ನೋಡಿ, ಅವ್ರು BJP ಸಂಸದರ ಸಹೋದರ ಇದ್ದಾರೆ ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಆದರೆ ವಿಕ್ರಮ್ ಸಿಂಹ ಅನ್ನುವಂಥವರು ಈ ಒಂದು ಜಮೀನೇನಿದೆ, ಈ ಜಮೀನನ್ನು ಕರಾರು ಮಾಡಿಕೊಂಡಿದ್ದಾರೆ. ಕರಾರು ಮಾಡಿಕೊಂಡು ಈ ಒಂದು ಮರಗಳತನದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ ಇದೆ. ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೀತಿಯ ತನಿಖೆ ನೋಡಿ, ಇದು ಒಂದು ಅಪರಾಧ. ಇವತ್ತು ಅರಣ್ಯ ಇಲಾಖೆ ಪರವಾನಗಿ ಇಲ್ಲದೆ ಮರ ಕಡಿಯುವಂಥದ್ದು ಅಥವಾ ಕಡಿದ ಮರವನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಇದೆಲ್ಲ ಕಾನೂನು ಬಾಹಿರ. ಕಾನೂನು ರೀತಿಯ ಏನು ದಂಡ ಸಂಹಿತೆ ಇದೆ ಅದರ ಅಡಿಯಲ್ಲಿ ಇವತ್ತು ಈಗಾಗಲೇ FIR ಆಗಿದೆ. ಕ್ರಮ ಆಗ್ತದೆ.